ಹಲೋ, ಇವತ್ತು ನಾನು ಮಾಡ್ತಿದ್ದೀನಿ ಪಾಸ್ತಾ ಬ್ರೋಕೊಲಿ ಯೂಸ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಪಾಸ್ತಾ ಹಾಕಿ, ಹಾಗೆ ಅದಕ್ಕೆ ವಾಟರ್ ಹಾಕಿ, ಸಾಲ್ಟು ಮತ್ತು ಆಯಿಲ್ ಹಾಕಿ ಇದು ಒಂದು ವಿಷಲ್ ಬರೋ ತನಕ ಕೂಗಿಸ್ಕೊಂಡು ಪಕ್ಕದಲ್ಲಿ ಇಟ್ಕೋಬೇಕು. ಅದಾದಮೇಲೆ ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ. ಫಸ್ಟು ಒಂದು ಪಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕಬೇಕು. ಅದಕ್ಕೆ ಸ್ವಲ್ಪ ಗಾರ್ಲಿಕ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 3 ಟೇಬಲ್ ಸ್ಪೂನು ನಾನು ಮೈದಾ ಯೂಸ್ ಮಾಡ್ತೀನಿ. ಸೊ ಮೈದಾ ಹಾಕಿದ್ಮೇಲೆ ಇದನ್ನೇನು ಮಾಡಬೇಕು, ಸ್ವಲ್ಪ ನಾವು ಫ್ರೈ ಮಾಡಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊತೀನಿ ನಾನು. ಅದಾದಮೇಲಿಂದ ನಾನು ಸ್ವಲ್ಪ ಇದಕ್ಕೆ ಮಿಲ್ಕನ್ನು ಆ್ಯಡ್ ಮಾಡ್ತೀನಿ. ಮಿಲ್ಕ್ ಆ್ಯಡ್ ಮಾಡಿ ಪೆಪ್ಪರ್ ಆ್ಯಡ್ ಮಾಡ್ತೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಯೂಸ್ ಮಾಡ್ತೀನಿ. ಹಾಗೆ ಒಂದು ಪ್ಯಾನಲ್ಲಿ ನಾನು ಬ್ರೋಕೊಲಿ ಬಟರ್ ಮತ್ತು ಗಾರ್ಲಿಕ್ ಫ್ರೈ ಮಾಡಿ ಇಟ್ಕೊಂಡ್ರೆ ಬ್ರೋಕೊಲಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಗೆ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಪಾಸ್ತಾ ಕೂಡ ಇದರೊಳಗಡೆ ನಾನು ಮಿಕ್ಸ್ ಮಾಡಿ, ತುಂಬ ಹೆಲ್ದಿ ಮತ್ತು ತುಂಬ ಕ್ವಿಕ್ಕಾಗುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ತುಂಬ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ಗಾರ್ಲಿಕ್ ಫ್ಲೇವರ್ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ, ಕಮೆಂಟ್ ಮಾಡಿ. ಈಗ ರೆಡಿ ಫಾರ್ ಸರ್ವ್ ಆಗಿದೆ. ಥ್ಯಾಂಕ್ ಯು.